ನಾವಿಲ್ಲಿ ಹೊಸ್ದಾಗಿ ಬಂದಿದ್ದೀವಿ ಬಾಡಿಗೆ ಮನೆಯಲ್ಲಿ. ಆ ಕಡೆ ರೋಡು, ಆ ಕಡೆ ಗಣೇಶನ ದೇವಸ್ಥಾನ ಇದೆಯಲ್ಲ ಆ ಕಡೆ. ಈ ಕಡೆ ಗಣೇಶನ ದೇವಸ್ಥಾನ ಅಲ್ಲಿ ಯಾವುದೋ ಒಂದು ದೇವಸ್ಥಾನ ಇದೆ, ನಾನು ನೋಡಿಲ್ಲ. ಷಣ್ಮತ್ ಮಂದ ಆ ಪಕ್ಕದ ರೋಡಲ್ಲಿ ಬಾಡಿಗೆ ಬಂದಿದ್ದೀವಿ. ಮನೇಲಿ ಸ್ವಲ್ಪ ತುಂಬ ಕಷ್ಟ ಇದೆ, ಅದಕ್ಕೆ ಒಂದು ಲೋನ್ ತೊಗೊಳೋಣ ಅಂತ ಇದ್ದೀನಿ. ಅಂದರೆ ಹೆಣ್ಮಕ್ಳನ್ನೆಲ್ಲ 10 ಜನ ಜೋಡಿಸ್ಕೊಂಡು ಲೋನ್ ತಗೋತಾರಲ್ಲ, ಅದೇ ಥರ ಲಾಸ್ಟ್ ಟೈಮ್ ತೊಗೊಂಡಿದ್ದೆ. ಫುಲ್ ಎಲ್ಲ ಕಟ್ಟಿ ಕ್ಲಿಯರ್ ಮಾಡಿದ್ದೀನಿ. ಇವಾಗ ಮತ್ತೆ ತೊಗೊಳೋಣ ಅಂತ ಇದ್ದೀನಿ. ಅದಕ್ಕೆ ಏನಾದರೂ ಒಂದು ಅಂಗಡಿನೋ ಏನಾದರೂ ಇರಬೇಕಂತೆ. ಅದಕ್ಕೆ ಅವ್ರು ಲೋನ್ ಕೊಡೋಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಈ ಅಂಗಡಿ ಒಂದು ಏನಿಲ್ಲ, ಇದು ನಿಮ್ಮ ಅಂಗಡಿನ ಅಂತ ಕೇಳ್ತಾರೆ. ಬೇಕಾದ್ರೆ ನಾನು ಇಲ್ಲಿ ಕೂತ್ಬಿಟ್ಟು ಇದು ನಂದೇ ಅಂಗಡಿ ಅಂತ ಹೇಳಿ ತೂಕ ಹಾಕಂಗೆ ಮಾಡ್ತೀನಿ ಅಷ್ಟೇ, ಆಯ್ತಾ? ಅಲ್ಲ, ನಾನು ಏನು ಮಾಡಲ್ಲ. ಲೋನ್ ಹೆಸ್ರಿಗೆ ಮಾತ್ರ ಅಷ್ಟೇ ನಿಮ್ಮ ಅಂಗಡಿ ಅಂತ ತೋರಿಸ್ತೀನಿ, ಬೇರೆ ಏನು ಮಾಡಲ್ಲ. ನಾನು ಬರೋದೇ ಇಲ್ಲ. ಇವತ್ತು ಆಫೀಸರ್ ಆಲ್ರೆಡಿ ಬರ್ತಾ ಇದ್ದಾರೆ. ಮೇಡಮ್ ಅವರು ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರು ಲೋನ್ ಕೊಡ್ತಾರಲ್ಲ ಮೇಡಮು, ಅವ್ರು ಇಲ್ಲಿಗೆ ಬರ್ತಾರೆ ಇವಾಗ. ನೀವೇನು ಮಾತಾಡ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳಿ. ಯಾರು ಅಂತ ಕೇಳಿದ್ರೆ ನಮ್ಮ ಅಕ್ಕ ಅಂತ ಹೇಳ್ತೀನಿ ನಿಮ್ಮನ್ನ. ಅದ್ರ ವಿಷಯನೇ ಬೇಡ. ಇಲ್ಲ ಇಲ್ಲ, ನೀವು 20 ವರ್ಷದಿಂದ ಇದ್ದೀರಲ್ಲ ಅಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನೇ 20 ವರ್ಷದಿಂದ ಇದ್ದೀನಿ ಅಂತ ಹೇಳ್ತೀನಿ. ಇಲ್ಲ ಇಲ್ಲ, ನಾವು ಅದ್ರ ಸುದ್ದಿನೇ ಬೇಡ. ನಿಮ್ಮನ್ನ ಏನು ಕೇಳಲ್ಲ ಅವರು. ನಾನೇನು ಮಾಡೋಕ್ಕಾಗಲ್ಲ. ಸುಮ್ಮನೆ ರೀ. ಇಲ್ಲ ರೀ, ನಿಜವಾಗ್ಲೂ 50,000 ರೂಪಾಯಿ ನನಗೆ ಅರ್ಜೆಂಟಾಗಿ ಬೇಕು. ಹಾಂ ಮೇಡಮ್, ಇದೇ ಅಂಗಡಿ ನಮ್ಮದು. ಇದೇನಾ ಅಂಗಡಿ? ಇಲ್ಲ, ಯಾರು ಹೇಳ್ತಾ ಇರೋದು ಇಲ್ಲಿ? ಯಾರು ಚೆನ್ನಾಗಾಯ್ತು? ಒಂದ್ ನಿಮಿಷ ನಾನು ಮಾತಾಡೋದನ್ನ ಕೇಳಿ. ಈಗ ನಾವೇನಾದ್ರೂ 3 ಲಕ್ಷ ಲೋನ್ ಕೊಟ್ರೆ ಕಟ್ಕೊಂಡು ಹೋಗೋಕ್ಕೆಲ್ಲ ಆಗತ್ತಾ ನಿಮಗೆ? ಯಾರಿಗೆ ನಾವೇ ಕಟ್ಟೋಣ? ಹಾಂ ಮೇಡಮ್, ಕಟ್ಕೊಂಡು ಹೋಗ್ತೀನಿ. ಕಟ್ಕೊಂಡು ಹೋಗ್ತೀರಾ? ಎಲ್ಲಿ ಯಾವ ಅಂಗಡಿ ತೋರಿಸ್ತಾ ಇದ್ದೀರಾ ನೀವು? ಅಷ್ಟೇ ಇಲ್ಲಿ ಇವಾಗ ನಾನು ಜಗಳ ಮಾಡ್ತೀನಿ. ಏನ್ ನಾಟಕ ಆಡ್ತಾ ಇದ್ದೀರಾ ಇಬ್ರು ಇಲ್ಲಿ ಸೇರ್ಕೊಂಡು? ಇಲ್ಲ, ನಮ್ಮ ಅಕ್ಕ ಬೇಜಾರಾಗ್ಬಿಟ್ಟಿದ್ದಾರೆ. ಅಲ್ಲ, ಹಳೆ ಲೋನ್ ಕೇಳಿದ್ರೆ ನಿಮಗೆ ಬನ್ನಿಲ್ಲ ನಿಮಿಷ. ಒಂದ್ ನಿಮಿಷ ಮೇಡಮ್, ಏನಿಲ್ಲ, ಕಟ್ಕೊಂಡು ಹೋಗ್ತೀನಿ. ಅದಕ್ಕೆ ನಮ್ಮ ಅಂಗಡಿ ಯಾಕೆ ತೋರಿಸ್ತಾ ಇದ್ದೀರಾ? ನಾನು ಅಷ್ಟೇ ಇವಾಗ ಅಕ್ಕ ಮನೆ ಕೋಪನೆಲ್ಲ ಇಲ್ಲಿ ತೋರಿಸ್ಬೇಡ ಅಕ್ಕ. ಒಳ್ಳೆ ಚೆನ್ನಾಗಾಯ್ತು ಇಲ್ಲಿ. ನಮ್ಮ ಅಕ್ಕ ಬೇಜಾರಾಗಿದ್ದಾರೆ. ನಾಟಕ ಆಡ್ತಾ ಇದ್ದೀರಾ? ಎಲ್ಲ ಹಳೆ ಲೋನ್ ಎಲ್ಲಮ್ಮ ನಿಮ್ದು? ಕೊಡ್ತೀವಿ, ಇಲ್ಲೇ ಕೊಡ್ತೀವಿ. ಈಗ ಲೋನ್ 2 ತಿಂಗಳಿಂದ ಲೋನ್ ಕಟ್ಟಿಲ್ಲ. ಅಣ್ಣ, ಇದು ನಮ್ ಯಾರು ಅಂತಾನೆ ಗೊತ್ತಿಲ್ಲ. ಬಂದು ನಮ್ಮ ಅಂಗಡಿ ತೋರಿಸಿ ಲೋನ್ ಕಟ್ರಿ ಅಂದ್ರೆ ಒಳ್ಳೆ ಚೆನ್ನಾಗಿ. ಒಂದ್ ನಿಮಿಷ ಸರ್, ನಾನು ಹೇಳ್ತೀನಿ ಕೇಳಿ. ನಮ್ಮ ಹತ್ರ ಲೋನ್ ತಗೊಂಡಿದ್ದಾರೆ. ಯಾರು ನೀನು? ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಲೋನ್ ಇಲ್ಲ ಅಂದ್ರೆ ಇಲ್ಲಿ ಏನಿಲ್ಲ, ಒಂದು ಸೈನ್ ಅಷ್ಟೇ. ನನಗೆ ಬಾರ್ಸ್ ಹಾಕ್ಬಿಡ್ತೀನಿ ನಾನು. ಒಂದು ಸೈನ್ ಅಷ್ಟೇ. ಹೇಳಿರಿ ಶೆಟ್ರು. ಯಾರು ಶೆಟ್ರು ಹೇಳಿದ್ದೀರಾ ನೀವು? ಮತ್ತೆ ಲೋನ್ ಎಲ್ಲ ಕ್ಲಿಯರ್ ಮಾಡ್ತೀನಿ ಮೇಡಮ್. ಲೋನ್ ಎಲ್ಲ ಕ್ಲಿಯರ್ ಮಾಡ್ತೀನಿ ಮಾಡಮ್ಮ. ಮತ್ತೆ ಬೇಗ ಯಾರು ಅಂತ ಗೊತ್ತಿಲ್ಲ. ನಮ್ ಇಲ್ಲಿ ಬಂದ್ಬಿಟ್ಟು ಯಾರೋ ಮೇಡಮ್ ಬರ್ತಾವ್ರೆ, ಇಲ್ಲಿ ಕುತ್ಕೊಂತೀನಿ ಅಂತ ಬಂದವ್ರು. ಒಂದ್ ನಿಮಿಷ ಸಮಾಧಾನವಾಗಿ ಕೇಳಿ. ಒಂದ್ ನಿಮಿಷ ಸಮಾಧಾನವಾಗಿ ಕೇಳಿ ಮೇಡಮ್. ನಮ್ದು ಅಂಗಡಿ ಇದೆ, ನನಗೆ ಲೋನ್ ಬೇಕು ಅಂತ ಹೇಳಿ ಬಂದು ನಮ್ಮ ಹತ್ರ. ಒಂದ್ ನಿಮಿಷ, ಈ ಅಂಗಡಿ ತೋರಿಸ್ಬಿಟ್ಟು ನಮ್ಮ ಹತ್ರ ಲೋನ್ ತಗೊಂಡ್ಲು. ಅಲ್ಲ, ಈಗ 3 ಲಕ್ಷ ಲೋನ್ ಕೊಡ್ತಾರೆ, ಅದನ್ನ ಕಟ್ಕೊಂಡು ಹೋಗ್ತೀನಿ. ಅದಕ್ಕೆ ನಾನೇ ಯಾಕೆ ಮಾಡ್ಲಿ? ನಾನೇ ಇದು ನಮ್ಮ ಅಂಗಡಿ ಯಾಕೆ ತೋರಿಸ್ತೀನಿ? ನೀನು ಏನ್ ನಾಟಕ ಆಡ್ತಾ ಇದೀಯ ನೀನು? ಕೊಡ್ಬೇಡಿ. ನಾಟಕ ಆಡ್ತಾ ಇದೀಯ ನೀನು? ಮೇಡಮ್, ನೀವೇನ್ ಹಾಕಿ ಹೇಳ್ತೀನಿ. ಯಾವ ಅಂಗಡಿ ಅಷ್ಟೇ ತೋರಿಸ್ತೀಯ ನೀನು? ಒಂದ್ ನಿಮಿಷ ಮೇಡಮ್, ಒಂದೇ ಒಂದ್ಸಲ ಅಷ್ಟೇನೆ. ಅದೆಲ್ಲ ಬೇಕಾಗಿಲ್ಲ. ನನ್ನ ಅಂಗಡಿ ಯಾಕೆ ತೋರಿಸ್ತೀಯ ನೀನು? ಬನ್ನಿ. ಏನ್ ಬನ್ನಿ, ಹೋಗ್ರಿ. ಅಲ್ಲ, ಲೋನ್ ಇಸ್ಕೊಂಬಿಟ್ಟು ಏನ್ ಹೋಗ್ರಿ ಅಂತ ಅವಸ್ ಆಗ್ತಾ ಇದೀರಾ ನೀವು? ಯಾರು ಇಸ್ಕೊಂಡಿರೋದು? ಈ ಅಂಗಡಿ ಮೇಲೆ ಲೋನ್ ತಗೊಂಡಿಲ್ವೇನಮ್ಮ? ಬರ್ಕೊಳ್ಳಿ 3 ಲಕ್ಷ. ಲೋನ್ ತಗೊಂಡ್ರೆ 3 ಲಕ್ಷ ಅವ್ರು ಹೇಳ್ತಾರೆ ಕೇಳಿ. ಅವ್ರು ಗೊತ್ತು ಲೋನ್ ತಗೊಂಡಿದ್ದು ಯಾರು ಅಂತ. ಅದನ್ನ ಹೊರಗವ್ರೆ. 1, 2, 3, 4 Bakara, Bakara. Feel the rhythm, screw your mind, check the baby. Come on, Bakara, Bakara. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ್ದು ತಮಾಷೆಗಾಗಿ, ನಿಮ್ಮನ್ನು ನಗೆಸುವ ಉದ್ದೇಶಕ್ಕಾಗಿ. ಅದ್ಭುತ ಕತೆ ಹೊಂದಿರುವ ರೂಬಿ ಚಲನಚಿತ್ರ ತಂಡದಿಂದ ಈ ಕಿರುಕಾಣಿಕೆ. ಪ್ರಪಂಚದಲ್ಲೇ ಪ್ರಥಮ ಬಾರಿಗೆ ಮಾತನಾಡುವ ಭಗವದ್ಗೀತೆ, ಸಾಕ್ಷಾತ್ ಶ್ರೀ ಕೃಷ್ಣನೇ ಶ್ಲೋಕಾರ್ಥ ವಿವರಿಸುವ ಅದ್ಭುತ AI ತಂತ್ರಜ್ಞಾನ. ಅಕ್ಕ, ಇದು ನಿಮಗೆ.